ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಪದವೀಧರ ಕ್ಷೇತ್ರವನ್ನು ಡ್ಯಾಶ್ ಚುನಾವಣೆ ಉದ್ದೇಶದಿಂದ ಗುರುತಿಸುತ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ರೀ. ರಾಜ್ಯ ವಿಧಾನಸಭೆ, ರಾಜ್ಯ ವಿಧಾನ ಪರಿಷತ್, ಲೋಕಸಭೆ ಮತ್ತು ರಾಜ್ಯಸಭೆ ಅಂತಕ್ಕಂಥ ವ್ಯವಸ್ಥೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ 170ನೇ ವಿಧಿ ವಿಧಾನಸಭೆ ಬಗ್ಗೆ ಮಾಹಿತಿ ಕೊಟ್ಟರೆ, ರಾಜ್ಯ ವಿಧಾನ ಪರಿಷತ್ ಬಗ್ಗೆ 171ನೇ ವಿಧಿಯನ್ನು ನೋಡ್ಬೋದು. ಹಾಗೆ ಲೋಕಸಭೆಗೆ ಸಂಬಂಧಪಟ್ಟಂತೆ 81ನೇ ವಿಧಿಯನ್ನು ನೋಡ್ಬೋದು. ಹಾಗೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ 80ನೇ ವಿಧಿಯನ್ನು ಇಲ್ಲಿ ನೋಡೋಕ್ಕೆ ಸಾಧ್ಯ. ಅವರು ಕೇಳಿದ ಪ್ರಶ್ನೆ, ಪದವೀಧರ ಮತಕ್ಷೇತ್ರವನ್ನು ಯಾವ ಉದ್ದೇಶದಿಂದ ಗುರುತಿಸ್ತಾರೆ ಅಂದ್ರೆ, ಸರಿಯಾದದ್ದು ಯಾವುದು ಅಂದ್ರೆ ರಾಜ್ಯ ವಿಧಾನ ಪರಿಷತ್ ಅಂತಕ್ಕಂಥದ್ದು. ನಮ್ಮ ದೇಶದಲ್ಲಿ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇರುವುದನ್ನು ನಾವು ಸ್ಮರಿಸ್ಬೋದು. ಹಾಗೆ ನಮ್ಮ ಕರ್ನಾಟಕದಲ್ಲಿಯೂ ಸಹ ವಿಧಾನ ಪರಿಷತ್ ಇರುವುದನ್ನು ಇಲ್ಲಿ ಸ್ಮರಿಸ್ಬೋದು. ಈ ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಪದವೀಧರ ಮತಕ್ಷೇತ್ರ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಕ್ಕೆ ಸಾಧ್ಯದ. ಅದರ ಜೊತೆ ಶಿಕ್ಷಕ ಮತಕ್ಷೇತ್ರ ಅಂತಕ್ಕಂಥದ್ದು, ಹಾಗೆ ಅದರ ಜೊತೆ ಸ್ಥಳೀಯ ಸಂಸ್ಥೆ ಅಂತಕ್ಕಂಥ ಒಂದು ವ್ಯವಸ್ಥೆ ಇಟ್ಕೊಂಡು ನೋಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಮರಿಸೋದು ಅತಿ ಮಹತ್ವದ್ದಾಗಿದೆ. ಹಾಗೆ ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ, ಸಹಕಾರ ಕ್ಷೇತ್ರದಿಂದ ನಾಮಕರಣ ಮಾಡೋದನ್ನು ನೋಡ್ಬೋದು, ನಾವಿಲ್ಲಿ ಸ್ಮರಿಸ್ಬೋದು. ಅವ್ರು ಕೇಳಿದ ಪ್ರಶ್ನೆ ಪದವೀಧರ ಕ್ಷೇತ್ರ ಅಂದಾಗ ಸರಿಯಾದ ಉತ್ತರ ವಿಧಾನ ಪರಿಷತ್ ಅಂತಕ್ಕಂಥದ್ದು ಸರಿಯಾದದ್ದು.